ಏನು ಮಾಡ್ತಾಯಿದ್ದಿ? ಏನಿಲ್ಲ ಕಣ್ರೆ ಕೂತೀನಿ. ಏನು ಮನೆ ಸೈಲೆಂಟ್ ಆಗಿರಂಗದೆ ಎಲ್ಲ ಎಲ್ಗೋದ್ರು? ಓದ್ಲು ರಮ್ಮನ ಕರ್ಕೊಂಡವ್ರು ಊರಿಗೆ. ಇವನೆಲ್ಲ ಕೆಲ್ಸಕ್ಕೆ ಕಣೆ ಹೇಳಿಲ್ಲ, ಸುಮ್ಮನೆ ಹೋದ. ಅದೆಲ್ಲ ಹೋದ್ನ ಕಣೆ. ಯಾಕೆ ಈಗ ಹೋದ್ರು? ನಾನು ಕೊಟ್ಟಿರೋ ಟಾರ್ಚರ್ಗೆ ಚೆಂದಾಗಿ ಹಂಗ್ಸಾಕ್ತೆ. ನಾನು ಬಂದಿದ್ದ ಕೆಲಸ ನೋಡಿ ಎಷ್ಟು ಬಿದ್ದು ಸಲೀಸಾಗಿ ಮಾಡಿದೆ ಅಂತ. ಮತ್ತು ನನಗೆ ನನ್ನ ಮಗನ ಮನೇಲಿ ನಾನೇ ಇರೋಕ್ಕಾಕಿಲ್ಲ. ಅವಳು ಬಂದಿದ್ರು ನನಗೆ ಎಷ್ಟು ಕೋವಟ್ಟು ರೇಕಿಲ್ಲ. ಅಲ್ಲಿ ಓಪರ್ ಮುಂಡೆ ಏನ ಬಂದು ಕುಂತಾಳೆ ಮಾನ ಮರೋದಿಲ್ದಂಗೆ. ಅದು ಹೆಂಗೆ ಮಗ ಒತ್ಕ ಬಂದು ಮರೆಯೇ? ಹಾಂ, ಮಾನ ಮರೋದಿ ಬೇಡವಾ? ನಿನ್ನ ಮಗ ಹೋಗಕ್ಕೆ ಬಿಟ್ಟಿದ್ದೇಳವ, ಇವಳು ಬಿಟ್ಟಿರೋದು ಹೇಳು. ಇವನೇನು ಅಂದಿಲ್ವ ಹೋಗ್ಬೇಕಾರೆ? ಓಹೋ, ನಿನ್ನ ಮಗ ಸುಮ್ಮನದನ ಹಂಗೆ ಹಿಂಗೆ ಅದು ಇದು ಅಂದ್ಕೊಂಡು ತೆಗ್ದಿದೆ. ಹೋಗಬೇಡಿ ಅಂತ ಭಾಳ ಹಿಂಸೆ ಮಾಡ್ದೆ. ಆದ್ರೂ ಅದೇನು ಯತ್ನೆ ಮಾಡ್ಕೊಂಡ್ರೆ ಏನೋ ಯಾರು ಗೊತ್ತು. ಹೋದ್ರು ಹೋಲಿ ಒಮ್ಮಕ್ಕೆ ಒಳ್ಳೆ ಕೆಲಸ ಅನ್ಕೊಂಡು ನಾನು ಸುಮ್ಮನೆ ಅದೇ ನಾನು ಗಿರಿ ಅನ್ನಿಲ್ಲ. ಹಂಗೂ ಸುಮ್ಮನೆ ಆಯ್ತಾಳೆ ಅಂದ್ಬಿಟ್ಟು ಚೆಂದಾಗಿ ಗಾಳಿಗೆ ಕಾಡಿಸ್ದೆ. ಈಗ ಬೋಗದೆ ಅಲ್ಲ ಮಾನ ಮರೋದಿಲ್ಲ ನನ್ನ ಮಗನೇ. ಪ್ರೂಫ್ ತಂಗೆ ಬಂದಿರುವೆ ನಾವು. ಪ್ರೂಫ್ ತಂಗೆ ಬಂದಿದ್ದು ನಾನು ನೋಡ್ಕೊಳ್ಳೋ ಮಗುವನ್ನ ಅಂದನೆ ಬಿಟ್ಟು ಹೋಗಕ್ಕೆ ಬಿಟ್ಟಲ್ಲ. ನೀನು ಅನ್ಕ ಚೆಂದಾಗಿ ತೊಳ್ದೀನಿ. ಬಿಟ್ಟಿದ್ದಂಗೆ ಅವನಿಗೆ ನಿನ್ಗೆ ಯಾವ ಹಣೆ ಬರೋಲ್ಲ. ನಿನಗೆ ಚೆನ್ನಾಗಿ ಹೋಗಿಬೇಕಾಗಿತ್ತು. ನಿನ್ನ ಮದುವೆ ಬೇಕಾರೆ ಎಲ್ಲಾರನ್ನೂ ಜವಾಬ್ದಾರಿ ವಹಿಸ್ಕೊಂಡು ಮದುವೆ ಆಗಿದೆಯಾ ಮುಂಡೆ ಮಗನೇ ಎಲ್ರಿಗೂ. ಯಾಕೆ ಹಿಂಗೆ ಅಡಿಯ ನೀನು ನಿನ್ನ ಪಾಡನ್ನು ಸುಮ್ಮನೆ ಇಲ್ಲ ಅಂತ ಉಗಿವೇ ಬಿಡಿದಂಗೆ ಅವನಿಗೆ. ಮಾನ ಮರೋದಿದ್ದಕ್ಕೆ ಎಷ್ಟು ಉಗುರ್ತಾನೆಯ ಬುದ್ಧಿ ಅನ್ನೋದು ಇದ್ದಿದ್ರೆ ಬಡ್ಡೇದ ಹಿಂಗಾಯ್ತಿತ್ತಾ? ಹಿಂಗಾಯ್ತಿತ್ತು ಹೇಳು. ಲೋಪರ್ ಬಡ್ಡೇದ್ನೇನ ಮಾನ ಮರೋದಿದ್ದು ಬಡ್ಡೇದ್ನಂಗೆ ಏನು ಸೀಮ್ಗಿಲ್ದವಳು ನಾನು ಅವತ್ತೇ ಬಡ್ಕೊಂಡೆ. ನಾನು ಯಾರೋ ಅವನೇ ಓಡೋಗೋಳೆ ಎರಡು ಮಕ್ಳು ಬಿಟ್ಟು ಗಂಡ ಬಿಟ್ಟು ನೀವು ಇವಳು ಅಚ್ಚುಕಟ್ಟಾಗಿದ್ದಾಳ ಅಂತವ. ಇವಳು ಏನು ಸೀಮ್ಗಿಲ್ ತಂಗೆ ಸೀಮ್ಗಿಲ್ದ ಹೂವ ಅನ್ನಂಗೆ ಅವನು ವಹಿಸ್ಕೊಂಡು ಉಗಿಬೇಕಾಯ್ತು ನೀನು. ನೋಡಿ ನಾನು ಬಂದಕ್ಷಣ ಹೆಂಗೆ ಓದ್ಲು ನೀನು ಇರ್ತಿ. ನಾನು ಬರ್ಬಾರ್ದಾಗಿತ್ತಾ? ನಾನು ಬಂದಿದ್ದೆ ತಪ್ಪಾಯ್ತಲ್ಲ ಅಂತ ಚೆನ್ನಾಗಿ ಉಗಿವೆ ನೀನು. ಉಗಿಬೇಕಾಗಿತ್ತು. ಹಂಗೂ ಬಂದ ನಾನು ಇಳಿಸ್ದೆ ಮರ್ವಾದಿ ಸರಿಯಾಗಿ ಕರ್ಸು ಮರ್ವಾದಿಂದವ. ನಿಮ್ಮ ಅತ್ತೆ ಕಳ್ಸು ಅಂತಂದ್ರೆ ನೀನು ಹೇಳ್ತೀನಿ ಸೇರ್ಸಿ ಕಳ್ಸಿದ್ಯಲ್ಲ ನೀನು. ನನಗೆ ಇಲ್ಲಿ ಯಾರು ಮಾಡಾಕಿರೋರು ಅಡುಗೆ ಮಾಡಿ ಕರ್ಯಾರು. ನಾವು ನಗ್ತಿದ್ದು ಸೊಸೆ ಕೈ ಮಾಡಿಸ್ಕೊಂಡು ಉಣ್ಬೇಕು ಅಂತ ಬಂದಿರೋದು ಕತೆ ಕರ್ಸ್ಲ ನೀನು ಬಾಯಿ ಮುಚ್ಕೊಂಡು ಅಂತ ಚಂದಾಗಿ ಉಗ್ದೆ. ಏನು ಅಲ್ಲಿ ಹೇಳಕ್ಕೆ ದಮ್ಬೇಡ ಬದಿನ ಮಗನಿಗೆ. ಅದೇನು ನನಗೆ ಮೋಡಿ ಮಾಡಿದೊಳ ಕಾಣೆಯಪ್ಪ. ಏನಂದ್ರೂ ಇಂತಿಕ ನಮಗೆ ಬಗಳ್ತಾನೆ ಹೊರ್ತು ಅವ್ರಿಗೇನು ಮಾತಾಡೋಕ್ಕಿಲ್ಲ ಕಣಪ್ಪ ನಿಮ್ಮ ಮಗ. ಅವ್ರಿಗೇನು ಮಾತಾಡೋಕ್ಕಿಲ್ಲ. ಸುಮ್ಮನೆ ನಾವು ಸುಮ್ಮನೆ ಹಂಗೆ ಆಡೋದು ಕಣ. ಹಂಗೆ ಓದಕ್ಕನಾಗಿ ನೀನು ಹೋಗಿದ್ನ ಸಾಧಿಸೇಬಿಟ್ಟೆ ನೋಡು. ಅವ್ಳನ್ನ ಹೆಂಗಾರು ಮಾಡಿ ಮನೆಗೆ ಬಿಟ್ಟು ಕಳಿಸ್ತೀನಿ ಅಂದ್ಕೊಂಡು ಓದೇ ಕಳಿಸೇಬಿಟ್ಟಲ್ಲ. ಇನ್ನೂ ಹೋಗಿ 4-5 ದಿವಸ ಆಗಲಿಲ್ಲ ತೋರಿಸೇಬಿಟ್ಟಲ್ಲ ಬಿಡು. ಒಪ್ತೇನೆ ಇನ್ನೇನು ನಾನು ಒಂದು ಸತಿ ತೀರ್ಮಾನ ಮಾಡ್ಕೊಂಡ್ಮೇಲೆ ನಾನು ಆ ಕೆಲಸ ಮಾಡ್ದನಿರೋ ಮಗಳೇ ಎಲ್ಲ ಕಮ್ಮರೆ ಹೇಳ್ತೀರ ನೀನು. ನನಗೆ ಕೋಪತ್ತಕ್ಕಿಲ್ವಾ? ಹೇಳು. ಎಷ್ಟು ಕೋಪತ್ತದ ನನಗೆ. ಏನು ಕೇಳೋರು ಇಲ್ಲ ಅನ್ನಂಗೆ. ಇವನು ಏನು ನಾದ್ನಿಗೆ ಸೇವೆ ಮಾಡೋದೇನು ಅತ್ತೆ ಸೇವೆ ಮಾಡೋದೇನು ಅವ್ರಿಗೆಲ್ಲ ತಂದ್ಕೊಡೋದೇನು ಬಿಡೋದೇನು. ನಮ್ಮವ್ವ ನಮ್ಮಪ್ಪ ಅವ್ರೇನಾದ್ರು ಮರ್ತ್ಬಿಟ್ಟು ಸರಿ ನಮಗೆ ತಂದ್ಕೊಟ್ಟರು. ನಾವು ಈಗ ಮಾಡಿದ್ದೆ ನಾನು ಆಗಲೇ ಮಾಡಿದನು. ಅಲ್ಲೇ ತಿಳ್ಕೊಳ್ಳೋನು ಆಗಲೇ ಬುದ್ಧಿ ಬರೋದು ಇವನಿಗೆ. ನಾನು ಓಲಿ ಬಿಡು ತಗಿ ಇವತ್ತಲ್ಲ ನಾಳೆ ಕಲಿತಾನೆ ಅಂತ ಅಂದರೆ ಇವನು ಆಡಿದೆ ಆಟ ಆಡಿದ್ರೆ ಅದಕ್ಕೆ ತಾನೇ ನಾನು ಹೋಯ್ತೀನಿ ಸುಮ್ಕಿರು. ಅವಳನ್ನ ಹೆಂಗೆ ಓಡಿಸ್ಬೇಕು ಅಂತ ಗೊತ್ತೊಂದಿದ್ದು ಚೆಂದಾಗಿ ಹಂಗೆ ಸಾಕ್ಬಿಟ್ಟಿನಿ ಮಾತ್ರವೇ. ಇನ್ನೊಂದು ಸತಿ ಅವಳಿಗೆ ನಾನು ಇದ್ದಾಗ ಮನೆಗೆ ಬರಬಾರ್ದು ಎದುರ್ಕೋಬೇಕು ಆ ಥರ ಮಾಡೀನಿ ಕಣ್ರಿ. ಚೆಂದಾಗಿ ಉಗ್ದು ಉಪ್ಪಾಕಿ ನೆವೆ ಸವೆಯಲ್ಲಿ ಮಾತಾಡಿ ನಮ್ಮ ಜನ್ಮ ಯಾಕಾರ ಇದ್ದದ್ದು ಅನ್ಸ್ಬಿಡ್ಬೇಕು ಹಂಗೆ ಮಾಡೀನಿ. ಚೆಂದಾಗಿದ್ಲು. ನಾನು ಯಾವಾಗ ಬಂದು ಹಿಂಗೆಲ್ಲ ಮಾತಾಡಿದ್ರೆ ಯಾರೇ ಹುಷಾರೇ ತಪ್ಪಂಗೆ ಮಕ್ಕಳು ಇಳಿಬಿಟ್ಕೊಂಡು ಒಂದು ನೂಲು ಸಣ್ಣನೇ ಆಗೋದ್ಲು. ನಾನು ಆಡೋ ಮಾತಲ್ಲೇ ಸತ್ತೋಗ್ಬಿಡ್ಬೇಕು ಹಂಗೆ ಮಾತಾಡೀನಿ. ಬುಡ್ಡಿಗೆ ಏನು ಮಾನ ಬರೋದು ಬೇಡವಾ? ಬುಡ್ಡಿಗೆ ಅದು ಹೆಂಗೆ ಬದಲು ಗಂಡ ಹೆಂಡ್ತಿ ಮಧ್ಯದಲ್ಲಿ ನಾನು ಏನು ಹೋಗೋದು? ಯಾವ ಮಕ್ಕ ಹೊತ್ಕೊ ಹೋಗೋದು? ಸಣ್ಣ ಮಕ್ಕಳನ್ನೇ ಬಿಟ್ಟು ಓಡ್ ಬಂದವಳು ನಾನು. ನೀನು ಜನಗಳು ಉಗಿಯಕ್ಕಿಲ್ಲ ಕ್ಯಾಕರ್ಸಿ ಅನ್ನೋದು ಅವ್ರಿಗಿಲ್ದಾನೆ ಅದು ಹೆಂಗವ ಓದ್ಲು ಯಪ್ಪ. ಅದೇನು ಮಾನ ಮರುವದಿದ್ದಪ್ಪ ಬಡ್ಡಿ. ಓಕೆ ಮಾನ ಮರುವದಿ ಅನ್ನೋದು ಇದ್ದಿದ್ರೆ ಅವ್ಳು ನಿಜವಾಗ್ಲೂ ಅವಳು ಅಲ್ಲಿ ಹೋಯ್ತಿದ್ದಿಲ್ಲ ಬಿಡು ಗಂಡ ಹೆಂಡ್ತಿ ಮಧ್ಯದಲ್ಲಿ. ಅಲ್ಲ ಏನು ಹೋಗೋರೋಗ ಚೆನ್ನಾಗಿ ಹೇಳಲ್ಲ. ಏನು ರೋಗ ಬಂದಿದ್ದು ಅವಳಿಗೆ? ಆಲ್ಟ್ ರೋಗ ಬದಲಾಕು. ನಮ್ಮ ಮನೆಗಳು ಹಾಳು ಮಾಡಕ್ಕೆ ಹೋದ್ರೆ ಅವರು ಉದ್ದಾರ ಅದಾರ. ನಾನು ಬಂದಮೇಲೆ ಒಟ್ಟಿಗೆ ಹುಷಾರೇ ತಪ್ಪಿಟ್ಲು. ಚೆನ್ನಾಗಿದ್ಲು ಸುಮಾರಾಗಿ. ನಾನು ಯಾವಾಗ ಮಾತಲ್ಲೇ ಕೊಲ್ಲಕ್ಕಾದೆ ಚೆಂದಾಗಿ ಜಾಡ್ಸೋಕ್ಕಾದ್ಮೇಲೆ ಏನು ಮಕ್ಕ ನೋಡೋಕೆ ಆಯ್ತಿತ್ತಿಲ್ಲ. ಎಷ್ಟೊತ್ತಿಗೆ ಹೋಗೋಣ ಅನ್ನಂಗೆ ಆಗಿತ್ತು. ಅಷ್ಟೊತ್ತಿಗೆ ಅವನು ಮಗಳು ಅದು ಏನು ಮಾತಾಡ್ಕೊಂಡ್ರು ಹೋದ್ರು. ಓಲಾಕು ಕರ್ಕೊಂಡು ಹೋಲಂತೆ. ಅದೇ ತಲೆಗೆಸ್ಕೊಳನೆ ಅದಕ್ಕೆ ಹಿಂಗೆ ಹೋದ್ಮೇಲೆ ಸುಮ್ಮನೆ ಅವಳೆ ಅನ್ಕತಾಳೆ ಅಂದ್ಬಿಟ್ಟು ಚೆಂದಾಗಿ ಜಾಡಿಸ್ತೀವಿ ನನ್ನ ಮಗನಿಗೆ. ಮುರುಗೋದಿಂದ ಕರ್ಸ್ಲ ಅವಳನ್ನ ನಿಮ್ಮ ಮತ್ತೆ ಅಲ್ಲಿ ಬಿಟ್ಬಿಟ್ಟು ಬರೋಕೆ ಹೇಳು. ಇಲ್ಲಿ ನನಗೇನು ಮಾಡೋರು ಸೊಸೆರ್ ಕಲ್ಲಿ ನಾವು ಸೇವೆ ಮಾಡಿಸ್ಕೋಬೇಕು ಅಂತ ನಮ್ಗೆ ಇಷ್ಟ ಇರಬೇಕು. ನಮ್ಗೆ ಎಷ್ಟು ಚೆನ್ನಾಗಿದ್ರು ಅಂತೆ ನನ್ನ ಮಗನ ಇಂತೆ ನನ್ನ ಮಗನೆಲ್ಲ ಚೆಂದಾಗಿ ಜಾಡಿಸ್ತೆ ನೋಡು. ಉಸ್ರ ಬುಡ್ನಿಲ್ಲ ಲೋಪ ನನ್ನ ಮಗ. ಅಲ್ಲ ಏನೋ ಓಲಿ ಅಯ್ಯೋ ಬಿಡೋತ್ತಾಗೆ ನಮ್ಮ ಮಕ್ಕಳು ಚೆನ್ನಾಗಿದ್ಲಿ ಅಂದರೆ ಅವನು ಇರ್ತೀನಿ ಚೆನ್ನಾಗಿದ್ದು ಕಣ್ರಿ. ಎಲ್ಲರನ್ನೂ ಸೇರಿಸ್ಕೋಬೇಕು ಇವನು ಮನೆ ಒಳಗೆ. ಎಲ್ಲರನ್ನೂ ಸೇರಿಸ್ಕೊಳ್ಳೋದು ಅವಳನ್ನ ಓದಿಸೋದು ಈಗ ಮದುವೆಗೂ ಇದೇ ಹೊಣೆ ಬರೋದು ಇವನಿಗೆ. ಅವ್ರ ಮನೇಲೇ ಇಲ್ಲ ಅವ್ರಿಗೆ ಇಲ್ದವ್ರದ್ದು ಟೆನ್ಷನ್ ಇವ್ನಿಗೇನು ಅಂತವ. ಇವ್ನಿಗೆ ಕಿರೀಟ ಕೊಡ್ತಿದ್ರೆ ತಂದೆ ತಾಯಿ ನೋಡ್ಕೊಳಕ್ಕೆ ಯೋಗ್ಯತೆ ಇಲ್ಲ ಇವನಿಗೆ. ಯೋಗ್ಯತೆ ಇರೋದ ಬಾ ಬಡಿದಂಗೆ ಅವನಿಗೆ. ಅದೇ ಹೂವಪ್ಪನ ಮಾಡಿಬಿಟ್ರೆ ಚಂದ ಅಂದ್ಬಿಟ್ಟವ ಬಡಿಯಕ್ಕೂ ಉಬ್ಬುಸ್ ಮಾಡ್ತಾರೆ. ನಮ್ಮ ನೋವೇನು ಗಂಡ ಸರಿ ನಮ್ಮ ನೋವೇನು ಗಂಡ ಅಂತ ಈ ಬಡಿದು ಅದನ್ನೇ ಹೇಳ್ಕೊಳಂಗೆ ಆರ್ತದೆ. ನೀನು ಮದುವೆಗಿದ್ವೆ ಕಳೆ ಗಂಟ್ಲು ಏನಾರು ಹೆಚ್ಚು ಕಮ್ಮಿ ಖರ್ಚು ಮಾಡೋದು ನೋಡ್ಕೊಂಡು ಅಲ್ಲೇರು ಬರ್ಬೇಡ. ಬರೋಕಿಲ್ಲ ನಾನು ಇನ್ನೂ ಬರೋಕಿಲ್ಲ. ನಾನು ಅತ್ತ ಬಂದಷ್ಟು ಇತ್ತ ಕರ್ಕೊಬಂದು ಇರ್ಸ್ಕೊತಾರೆ ನನಗೆ ಗೊತ್ತಿಲ್ವಾ? ಅದು ಹೆಂಗೆ ಕರ್ಕೊಬಂದು ಇರ್ಸ್ಕೊಂಡು ನೋಡೇ ಬಿಡ್ತೀನಿ ನಾನು ಹೋಯ್ಕಿಲ್ಲ. ನಾನು ಬರೋಕ್ಕಿಲ್ಲ. ನಾನು ಅದೇನದು ಆಗೇ ಬಿಡ್ತೀನಿ. ನಾನು ನೋಡೇ ಬಿಡ್ತೀನಿ. ನಾನೇನೋ ಅಯ್ಯೋ ಬುಡತ್ತಾಗೆ ಏನತ್ತಾಗೆ ಇರಲಿ ಅಂದರೆ ಇವು ದಿವ್ಸ ಕತ್ತಿಯಾಗಾಡಿದ್ರೆ ಇವರು ನನ್ನ ಪಾಪತ್ತಕ್ಕಿಲ್ವಾ? ನನ್ನ ಮಗನ ಕೈಲಿ ನಾನೇ ತರ್ಸ್ಕೊತೀನಕ್ಕಿಲ್ಲ. ಕಂಡೋರು ತಿನ್ನೋಕ್ಕೆ ನಾನು ಹೆಂಗೆ ಬಿಟ್ಟು
ಹಾಸ್ಪಿಟ್ಲಿಗೆ ಅಂಬರಿ ಮೇಲೆ ಕುಣಿಸ್ಕೊಂಡು ಹೋಗ್ಬೇಕು. ಮಾತ್ರೆ ಮೆಡಿಸನು ಎಲ್ಲ ತಗೊಂಡು ತಿನ್ಸ್ಕೊಂಡು ಉಣ್ಸ್ಕೊಂಡು ಇದೇ ಮನೆ ಬರೋಂದ್ರೆ ಈ ಮುದೇವಿಗೆ ನಿನ್ನ ಮಗನಿಗೆ ಬುದ್ಧಿ ಬೇಡ ಒಂಚೂರ ರೀ. ಬುದ್ಧಿದ್ರೆ ಈ ಥರ ಮಾಡ್ಕೊತಿದ್ದ ಸುಮ್ಕಿರು. ಬುದ್ಧಿದ್ರೆ ಬಿಟ್ಟಿದ ಈ ಥರ ಮಾಡ್ಕೊತಿದ್ದ ಜೀವನ. ಮಕ್ಳು ಮರಿಯ ಎಲ್ಲ ಪುಣ್ಯಾತ್ಮರು ಮಕ್ಕಳು ಇವ್ನ ಇದ್ರಲ್ಲ ಆದವರು ಎಲ್ಲ ಮಕ್ಳು ಮಾಡ್ಕೊಂಡವ್ರೆ. ಇವ್ನು ಏನೋ ಪ್ಲ್ಯಾನ್ ಮಾಡೋಣಕಂತ ಬಲೆ ಮಕ್ಳು ಮರಿ ಬಗ್ಗೆ ಏನೋ ಮಾತಾಗಿದ್ರೆ ಕುಡ್ಕೊತಿರ್ಬೋದು ಕಣ್ ಬಾ ಇವರು. ಓ ಎಲ್ಲ ಅವ್ರವ್ರ ಸರಿ ಸಾಮಾನ್ಯವಾಗಿ ಮದುವೆಗೆ ಆಲೇ ಇಟ್ಟಿಡುದಾಗೆ ಕಾರ್ ಮೆಟ್ಗೆ ಸೇರಿಸ್ತಾ ಕುಂತವ್ರೆ. ಈ ಬಡ್ಡೆವು ಇವು ಊರು ಉದ್ಧಾರ ಮಾಡಕ್ಕೆ ನಿಂತವ್ರೆ. ನಮ್ಗೆ ಸೇರಿಕಿಲ್ವಾ ಹೇಳು? ಏನೋ ನಮ್ಮ ಮಕ್ಕಳು ಹುಟ್ಟಬೇಕು, ಅವ್ರನ್ನ ಎತ್ಕೊಂಡು ಆಡಿಸ್ಬೇಕು ಅಂತವ. ಅಯ್ಯೋ ನಮ್ಮ ಆಸೆಗೆಲ್ಲಿ ಬೆಲೆ, ನಮ್ಮ ಆಸೆಗಂಟ ಬೆಲೆ ಕೊಟ್ಟಾರೆ ಇವರು. ಆಸೆಗಳು ಬೇರೆ ಉಂಟು ಅಲ್ಲ. ಅವಳು ಅತ್ತೆ ಸೇವೆ ನಾದಿನಿ ಸೇವೆ ಮಾಡ್ಕೊಂಡು ನಿಂತಿರೋ ಗುಲಾಮ ನನ್ನ ಮಗ ಇವನು. ಉದ್ಧಾರ ಅದನ್ನ ಬಾ ಇವನು. ಯಾಕೆ ಕೊಟ್ಟೋಯ್ತಾನೆ ಕಣ ಇವನು ಹಾಳು ಬಿದ್ದೋಯ್ತಾನೆ ಕಣ. ಈ ಥರ ಸವಾಸ ಈ ಥರ ಇದ ಸರಿಯಾಗಿ ಅಕ್ಕೆ ಓಲಿ ಅಂತಾನೆ ಚಂದಾಗಿ ಇಳಿಸ್ತಾನೆ ನೋಡು ಮರುವದಿಯ. ಅವ್ರ ಅತ್ತೆಯ ಕುತ್ಕೊಳಕ್ ಬಿಡಿ ನಿಂತ್ಕೊಳಕ್ ಬಿಡಿ ಮಾತು ಬಂಗ್ಸಿ ಎನ್ಸಿ ಮಾತಲ್ಲೇ ಸಾಯಿಸ್ಬಿಟ್ಟಿನಿ ಅವಳನ್ನ. ಮಾತಲೆಯ ಅವ್ವ ಯಾವಾಗ ಸಾಪ್ಕಾದ್ಲು ಇವಳಿಗೆ ಇರೋಕ್ಕಾಗಿಲ್ಲ. ಮೊದಲು ಹೊಂಟೋಗೋದು ಅನ್ಕೊಂಡು ಹೋದ್ರು ಹೋಗ್ಲಾಕ್. ಇಲ್ಲೇನು ಅವಳಿಂದನೇ ಬಿಡ್ ಕರಿತೈತಾ ಒಂದು ಪಾವಕ್ಕೆ ಹಾಕೊಂಡು ಉಣ್ಣಕಾಯಿ ಕೇಳು ನನಗೆ. ಹಂಗಾರೆ ಚಂದಾಗಿ ಉಗ್ದಿದೇನು ಮುಗಿಯದ ಸಾಯ ಗಂಟು ಮರಿಬಿಡ್ದು. ಹಂಗಂಗೆ ಮಾತಾಡೀನಿ. ಒಂದೊಂದು ಮಾತಕ್ಕೂ ಸತ್ತೋಗ್ಬಿಡ್ಬೇಕು ಹಂಗೆ. ಒಂದೊಂದು ಮಾತಕ್ಕೂ ಸತ್ತೋಗ್ಬೇಕು ಹಂಗೆ. ಹೂವು ಮಗಳಿಗೂ ಸರಿಯಾಗಿ ಹೇಳಿನಿ. ಅತ್ತೆ ಹೋಗಿರೋದಿಲ್ದಾರು ಹೋಯ್ತಿಲ್ಲ ಅವಳು. ಯಾವುದೇ ಕಾರಣಕ್ಕೂ ಕಾಲೇಜ್ ಕಡಿತಿಲ್ಲ ಕಣಪ್ಪ ನೀ ಸೊಸೆ. ಯಾವಾಗ ಮಾತುಗಳು ಚುರುಕುವಾಗಿ ಮಾತಾಡಿದೆ ನಾನು ಆಗ ಇವಳು ಯಾಕೋ ಸೊರ್ಬತ್ತೇ ಇಲ್ಲ ಅಂದ್ಬಿಟ್ಟು ಅಮ್ಮನ ಪುಸ್ತಲಾಯಿಸ್ಕೊಂಡು ಕರ್ಕೊಂಡು ಹೋಗಿರೋದವಳು ಊರೋട്ട് ತಿರ್ಗಕ್ಕೆ ಅವಳ ಜೊತೆ ಆ ಗುಡ್ಸಟ್ಟಿದ ಜೊತೆಗೆ. ಮಾನ ಮರುವುದಿಲ್ಲದವಳು ಇವಳು ಎಲ್ಲಕ್ಕಿಂತ ಹೆಚ್ಚುಕಂದು ಬಾ. ಇವಳೇನು ಸಾಮಾನ್ಯದವಳ ಇವಳು ಅಂತವಳಾಗಿರೋದಕ್ಕೆ ನನ್ನ ಮಗನ ತಲೆಗೆಡ್ಸೋದ್ಲು ಇವಳು. ಓಲಿ ಅಂತಾನೆ ಚಂದಾಗಿ ಇಬ್ರಿಗೂ ಹುಚ್ಚಿಡ್ಸ್ಮಡ್ಗೀನಿ. ಅದಕ್ಕೆ ಹೋದ್ರು. ಸರಿ ಬಿಡು ಸರಿ ಕಣ. ನೀನು ಹೇಳ್ತಾ ಇರೋದು ನೀನು ಮಾಡಿರೋದು ಒಳ್ಳೆ ಕೆಲಸ ಬೇಕನ. ಆಡ್ದಂಗೆ ಆಡ್ಕೊಂಡು ಕೂತ್ಕೊಳ್ಳಿ ಅಂದ್ಬಿಟ್ಟು ಸುಮ್ಮನೆ ಇರ್ಬೇಕಾಗಿತ್ತ ನೀನು. ಸರಿಯಾಗಿ ಮಾಡಿದ್ದಿ ಕನ್ಬಿಡು. ಇನ್ನೇನು ಸರಿ ಕಣ್ರಿ ಆಯಿತು. ಇನ್ನೇನು ಇನ್ನೇನು ಇಲ್ಲ. ಅದಕ್ಕೆ ಮಾಡಿದೆ ಏನು ಎಂತು ಅಂದ್ಬಿಟ್ಟು ಅಲ್ಲಿ ಸಮಾಚಾರ ಹೇಳು ಅಂದ್ಬಿಟ್ಟು. ಹಂಗಾರೆ ಬರ್ಬೇಡ ನೀನು ಅಲ್ಲೇ ಉಳ್ಕೊ. ನೀನು ಇತ್ತಾಗ ಬಂದಷ್ಟು ನಾಳೆ ಕರ್ಕೊಬಂದು ಇಸ್ಕೊತಾರೆ. ಅವ್ಳು ಸಹಾಯ ಗಂಟು ಇತ್ತಾಗ ಬರ್ನೇ ಬಿಡಕ್ಕಲ್ಲ. ನೀನು ತಲೆಗೆಡ್ಸ್ಕೊಬೇಡ. ವಾರಕ್ಕೋಸತಿ ಬಂದು ಸಾರ್ಗಿರ್ ಮಾಡ್ಬಿಟ್ಟು ಹೋಗು. ನೀನು ತಲೆಗೆಡ್ಸ್ಕೊಬೇಡ. ಇರು ಅಲ್ಲೇ. ನಾನು ಬರೀ ಅದನ್ನ ನಾನು ಹೇಳ್ತಾ ಇರೋದು. ನೀವು ತಲೆಗೆಡ್ಸ್ಕೊಬೇಡಿ. ನೀವು ಆರಾಮಾಗಿರಿ. ನೀವು ವಾರಕ್ಕೊಂದ್ಸತಿ ಬರ್ತೀನಿ ನಾನು. ಬಟ್ಟೆ ಬರೆಯ ಒಗ್ದಟ್ಟು ಬರ್ತೀನಿ. ಅಡುಗೆ ಗಿಡಿಗೆ ಸಾರ್ಗಿರ್ ಮಾಡಿಬಿಟ್ಟು ತಲೆಗೆಡ್ಸ್ಕೊಬೇಡಿ. ಸುಮ್ಕಿರಿ. ಅವಳು ಅದು ಹೆಂಗೆ ಬಂದವಳು ನೋಡ್ತೀನಿ. ಮಾನ್ಗೆಟ್ಟವಳು ಅವೆಲ್ಲ 2 ಮಕ್ಳು ಬಿಟ್ಟು ಓಡೋಗಳೇ ಬರ್ಬೇಕು. ಅವಳು ಮಗ ಹೊತ್ಕೊಂಡು ಇವನು ಎಲ್ಲಕ್ಕಿಂತ ಹೆಚ್ಚು ಕರ್ಕೊಬಂದು ಇಸ್ಕೊಂಡವನೆ. ನೀನು ಅವರೇ ಓದಿಸಿದಲ್ವ ಅವಳೇ ಓದಿಸಿ ಕೆಲಸ ಕೊಡ್ತಿದ್ದಲ್ಲ ಇವನಿಗೆ. ಅದಕ್ಕೆ ಹೋಗ್ಲಿದ್ರೆ ಚಂದಾಗಿ ಮುರುವದಿ ಇಳಿಸಿನಿ. ಸುಮ್ಕಿರು. ಇನ್ನೊಂದ್ಸತಿ ಯಾರು ನಮ್ಮ ಸವಾಸಕ್ಕೆ ಬರ್ಬಾರ್ದು. ಹಂಗೆ ಇತ್ತ ತಲೆ ಯಾಕೋ ಬಂದ್ಬಿಡ್ದು ಆ ಥರ ಮಾಡೀನಿ. ಸರಿ ಆಯಿತು. ಅದೇನು ನೋಡೋಗು ಮತ್ತೆ ಮಾಡ್ತೀನಿ ಕಡೆ ಮೇಲೆ. ಸರಿ ರೀ ಆಯಿತು. ತಲೆ ಕೆಡ್ಸ್ಕೊಬೇಡಿ. ಇಲ್ಲ ಅವ್ರು ಬರೋಕ್ಕೆ ಇನ್ನು ಅವಕಾಶ ಇಲ್ಲ ಕಣ್ಬಿಡಿ. ಇನ್ನು ಬರೋಕ್ಕಿಲ್ಲಕನ. ಇಷ್ಟಕ್ಕೆ ಗಾಬರಿ ಹಿಡ್ದೋಗಳೇ. ಇನ್ನು ಮಗಳನ್ನ ಬೆಳಕನವ ಅನ್ಬೇಕು. ಇವಳು ಹಿಂಸೆ ಮಾಡಿದ್ರು ಅವ್ಳು ಬರ್ಬಿಡ್ದು ಆ ಥರ ಚಿತ್ರ ಹಿಂಸೆ ಕೊಟ್ಟಿನಿ ಸತಿ. ಮಾತಲ್ಲೇ ಚಂದಾಗಿ ನಳಿಸ್ಬಿಟ್ಟಿನಿ. ಇನ್ನೇನಿನದು ಆರಾಗಿರಿ ಇಲ್ಲೇ ಸೊದಗಳು. ಸರಿ ಬಿಡು. ಒಳ್ಳೆ ಕೆಲಸ ಮಾಡಿದಿರು. ಮಾಡ್ತೀನಿರು. ಇನ್ನು ಅಲ್ಲಿ ತಕ್ಕೊಂದಿನಿ. ಸರಿ ಆಯಿತು. ಸರತು ಯಾವಾಗ ಬಂದಪ್ಪ ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.